ಸರಿ, ಹಾಗಾದ್ರೆ ನಾನು ಹೊರಡ್ತೀನಿ. ಇಷ್ಟು ಬೇಗ ಹೊರಡ್ತಿದ್ಯಲ್ಲ ರಾಜಿ? ನೀನಂತೂ ಏನು ಮಾತಾಡ್ತಾ ಇಲ್ವಲ್ಲ. ಡ್ಯಾಡಿನ ಸೇವ್ ಮಾಡಿದ್ದಕ್ಕೆ ಮೊದಲು ನಾನು ನಿನಗೆ ಥ್ಯಾಂಕ್ಸ್ ಹೇಳ್ಬೇಕು. ಇಂಥ ಸಮಸ್ಯೆ ಬರತ್ತೆ ಅಂತ ಗೊತ್ತಿದ್ದಕ್ಕೇನೆ ನಿಜಾನ ಹೇಳೋಣ ಅಂತ ಹೇಳಿದ್ ನಾನು. ನೀನ್ ಹಾಗೆ ಮಾಡ್ತೀಯಾ ಅಂತಾನೆ ನಾನ್ ನಿನ್ನ ಹತ್ರ ಮಾತು ತಗೊಂಡಿದ್ದು. ನಾನು ನನ್ ಗೋಲ್ನ ರೀಚ್ ಮಾಡೋಷ್ಟ್ರಲ್ಲಿ ಪದ್ಮ ಅತ್ತೆ ನಿನ್ ಪ್ರಾಣನ ತಿನ್ಬಿಟ್ಟಿರ್ತಾರೆ ಆದ್ಯಾ. ಅಷ್ಟೆಲ್ಲ ಮಾತು, ಇಷ್ಟೆಲ್ಲ ನೋವು ಇದೆಲ್ಲ ಯಾಕೆ ನಿಂಗೆ? ನಿನಗೋಸ್ಕರ. ನನ್ನಮ್ಮ ಸ್ಟಾರ್ ಹಾಕಿ ಪ್ಲೇಯರ್ ಆಗ್ಬೇಕು ಅಂತ ಕನ್ಸ್ಕೊಂಡ್ರು. ಆದ್ರೆ ನೆರವೇರ್ಲಿಲ್ಲ ಅದು. ಅವರ ಗುರಿ ಹಠ ನಿನಗ್ ಬಂದಿದೆ. ನಿನ್ನ ನೋಡ್ತಿದ್ರೆ ನನ್ನಮ್ಮ ಹೀಗೆ ಹಾಕಿ ಆಡ್ತಿದ್ರೇನೋ ಅಂತ ಅನ್ಸುತ್ತೆ. ನೀನ್ ಲೈಫಲ್ಲಿ ಸೆಟಲ್ ಆದ್ರೆ ದೊಡ್ಡಮ್ಮ ಕೂಡ ಮತ್ತೆ ಅವ್ರ ತಂಗಿನ ನೋಡ್ದಷ್ಟೇ ಖುಷಿ ಪಡ್ತಾರೆ ಅಲ್ವಾ? ಹಾಗೆ ಅಂತ ಸುಮ್ನೆ ಎಲ್ರ ಹತ್ರ ಮಾತು ಕೇಳ್ಕೊಂಡು ಸೀನು ಮಾವನ್ ಜೊತೆ ಸಂತೋಷವಾಗಿರಕ್ಕಾಗ್ದೆ ಈ ತರ ಕಷ್ಟಪಟ್ರೆ ನನ್ ಸ್ವಾರ್ಥ ನಾನ್ ನೋಡ್ಕೋಬೇಕಾ? ಅಷ್ಟಕ್ಕೂ ಇದು ಕರೆಕ್ಟ್ ಅಲ್ವೇ ಅಲ್ಲ. ನಾನು ಇವಾಗ್ಲೇ ಹೋಗಿ ಎಲ್ರಿಗೂ ನಿಜ ಹೇಳ್ಬಿಡ್ತೀನಿ. ರಾಜಿ, ನೀನ್ ನಿಜ ಹೊರಗೆ ಹೇಳಿದ್ರೆ ನನ್ ಸಾವನ್ ನೋಡ್ತೀಯ. ಆದ್ಯಾ, ಹುಚ್ಚ ನಿನ್ಗೇನಾದ್ರು? ಏನೇ ಮಾಡ್ತಿದ್ಯಾ ನೀನು? ನೀನ್ ಕೇಳಿಸ್ಕೊಂಡಿದ್ ನಿಜಾನೇ ರಾಜಿ. ಅಷ್ಟಕ್ಕೂ ಯಾಕೆ ನನಗೆ ಹೀಗೆ ಎಮೋಷನಲ್ ಬ್ಲಾಕ್ ಮೇಲ್ ಮಾಡ್ತಾ ಇದ್ಯಾ? ನಾನಿಲ್ಲಿ ಬಾಯಿ ಮುಚ್ಕೊಂಡಿದ್ರೆ ನಿಂದು ತ್ಯಾಗ ಆಗತ್ತೇನೋ ಹೊರತು ನಂದು ಖಂಡಿತವಾಗ್ಲೂ ಸ್ವಾರ್ಥ ಆಗತ್ತೆ. ನನಗ್ ಒಳ್ಳೇದಾಗದೆ ಇದ್ರೂ ಪರವಾಗಿಲ್ಲ, ನಿನಗ್ ಮಾತ್ರ ಅನ್ಯಾಯ ಆಗ್ಬಾರ್ದು. ಆದ್ರೆ ನಿನಗೆ ಅರ್ಥ ಆಗ್ತಾ ಇಲ್ಲ ಆದ್ಯಾ. ಒಂದ್ ಹೇಳ್ತಾ ಇದ್ದೀನಿ, ಸರಿಯಾಗಿ ನೆನ್ಪಿಟ್ಕೋ. ನೀನ್ ಮಾಡಿರೋ ತ್ಯಾಗ ಸಾಲ್ದು ಅಂತ ನಿನ್ ಪ್ರಾಣ ಕೂಡ ಬಲಿ ಕೊಡೋದಕ್ಕೆ ಅಂತ ಬಂದ್ರೆ ಆ ನಿಜಾನ ಆವಾಗ್ಲೇ ಆಚೆ ಹಾಕ್ಬಿಡ್ತೀನಿ.